ಹಾಗೆ ಈ ಸೆಲೆಬ್ರೇಷನ್ ನಡುವೆ ಉಳಿದಿರುವಂತಹ ಸುದ್ದಿಗಳ ಕಡೆ ಕೂಡ ಗಮನ ಹರಿಸ್ತಾ ಹೋಗೋಣ. ತುಂಬಿ ಹರಿತಾ ಇರೋ ನೇತ್ರಾವತಿ ನದಿಯ ಮಧ್ಯ ಹಚ್ಚ ಹಸುರಿನಿಂದ ಕಂಗೊಳಿಸುವ ಸುಂದರ ದ್ವೀಪ ಇದೀಗ ಅಳಿವಿನ ಅಂಚಿನಲ್ಲಿದೆ. ಹಿಂದೆ 80 ಎಕರೆ ಭೂ ಪ್ರದೇಶದಲ್ಲಿತ್ತು, ಈಗ 40 ಎಕರೆಗೆ ಕುಗ್ಗಿದೆ. ಇದಕ್ಕೆಲ್ಲ ಕಾರಣ ಅಕ್ರಮ ಮರಳುಗಾರಿಕೆ ಅಂತ ಹೇಳ್ತಾ ಇದ್ದಾರೆ. ಅಕ್ರಮ ಮರಳುಕೋರರ ಅಟ್ಟಹಾಸಕ್ಕೆ ದ್ವೀಪವೇ ನಾಶವಾಗ್ತದೆ. ಇಷ್ಟಾದರೂ ಜಿಲ್ಲಾಡಳಿತ ಮಾತ್ರ ಕಣ್ಣು ಮುಚ್ಚಿಕೊಳ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿಯಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ನಡೀತಾನೆ ಇದೆ. ಇದರ ಮುಂದುವರಿದ ಭಾಗವಾಗಿ ನಾವಿವತ್ತು ತೋರಿಸ್ತಾ ಇರುವಂಥದ್ದು ಮಂಗಳೂರಿನ ನೇತ್ರಾವತಿ ನದಿ ತಟದಲ್ಲಿರುವಂಥ ಪಾವೂರು ಉಳ್ಯ ಅನ್ನುವಂಥ ಒಂದು ದ್ವೀಪದಲ್ಲಿ. ಈ ದ್ವೀಪದಲ್ಲಿ ನಾವು ಗಮನಿಸಿದ್ರೆ ಕಳೆದ ಹಲವಾರು ವರ್ಷಗಳಿಂದಲೂ ಇಲ್ಲಿ ಸಾಕಷ್ಟು ಜನರು ಇಲ್ಲಿ ವಾಸವಾಗಿದ್ದರು. ಆದರೆ ಈಗ ಅವರ ಬದುಕು ಮತ್ತೆ ಬೀದಿಗೆ ಬೀಳುತ್ತಾ ಅನ್ನುವಂಥ ಭೀತಿಯಲ್ಲಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಇಲ್ಲಿ ನಡೀತಿರುವಂಥ ಅಕ್ರಮ ಮರಳುಗಾರಿಕೆ. ನಾವು ಗಮನಿಸ್ಬೋದು, ಇಲ್ಲಿರುವಂಥ ಪಾವೂರು ಉಳಿಯ ಗ್ರಾಮ ಏನಿದೆ, ಇಲ್ಲಿ ಕಳೆದ ಕೆಲ ವರ್ಷಗಳ ಹಿಂದೆ ಸಾಕಷ್ಟು ಸುಮಾರು 50ಕ್ಕೂ ಅಧಿಕ ಕುಟುಂಬಗಳಿತ್ತು. ಈಗ ಅಲ್ಲಿನ ಕುಟುಂಬದ ಸಂಖ್ಯೆಯು ಕಡಿಮೆ ಆಗಿದೆ. ಸುಮಾರು ಒಂದು 35 ಕುಟುಂಬಿಕರು ಮಾತ್ರ ಉಳಿದಿರುವಂಥದ್ದು. ಕಾರಣ ಇಷ್ಟೇ, ಇಲ್ಲಿ ಸುಮಾರು 80 ಎಕರೆಯಲ್ಲಿ ಈ ಒಂದು ದ್ವೀಪ ಇತ್ತು. ನೇತ್ರಾವತಿ ನದಿಗೆ ತಾಗಿಕೊಂಡೇ ಇರುವಂಥದ್ದು. ಇವರು ಇಡೀ ನೇತ್ರಾವತಿ ನದಿಯನ್ನು ನಂಬಿಕೊಂಡು ಬದುಕು ಸಾಗಿಸ್ತಿರುವಂಥ ಒಂದು ಕುಟುಂಬಸ್ಥರು. ಈಗ ಇವರಿಗೆ ಆತಂಕ ಎದುರಾಗಿರುವಂಥದ್ದು. 80 ಎಕರೆ ಇದ್ದಂಥ ಈಗ ಈ ಒಂದು ದ್ವೀಪ ಏನಿದೆ ಸುಮಾರು 40 ಎಕರೆಗೆ ಬಂದು ತಲುಪಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಈ ದ್ವೀಪದ ಸಮೀಪದಲ್ಲೇ ಅಕ್ರಮ ಮರಳುಗಾರಿಕೆ ಆಗ್ತಾ ಇರುವಂಥದ್ದು. ಇದು ಈಗ ಮಳೆಗಾಲ ಆಗಿರೋದ್ರಿಂದ ಒಂದು ಹಂತದಲ್ಲಿ ಸ್ಥಗಿತ ಆಗಿದೆ. ಜೊತೆಗೆ ಅಧಿಕಾರಿಗಳು ಆಗಾಗ ಬಂದು ದಾಳಿ ಮಾಡುವಂಥ ಹಿನ್ನೆಲೆಯಲ್ಲಿ ಸ್ಥಗಿತ ಆಗಿದೆ. ಇಲ್ಲ ಅಂತ ಹೇಳಿದರೆ ನಿರಂತರವಾಗಿ ಸುಮಾರು ಒಂದು 100ರಷ್ಟು ದೋಣಿಗಳು ಬಂದು ಈ ಒಂದು ಮರಳುಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಮಾಮೂಲಿಯಾಗಿ ಎಲ್ಲ ಕಡೆಗಳಲ್ಲಿ ಮರಳುಗಾರಿಕೆ ಆಗ್ತಾ ಇರುವಂಥದ್ದು ನದಿಯ ಮಧ್ಯಭಾಗದಲ್ಲೇ ಇಳಿದು ಮರಳನ್ನು ತೆಗೆಯುವಂಥದ್ದು. ಆದರೆ ಇಲ್ಲಿ ದಡದಲ್ಲೇ ಸಾಕಷ್ಟು ದಿಬ್ಬದ ರೀತಿಯಲ್ಲಿ ಮರಳು ಸಂಗ್ರಹ ಆಗುತ್ತೆ. ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಈ ದ್ವೀಪದ ಸಮೀಪದಲ್ಲಿ ಸಂಪೂರ್ಣವಾಗಿ ಮರಳಿನ ದಿಬ್ಬಗಳಿರುತ್ತೆ. ಇದೇ ದಿಬ್ಬಗಳನ್ನು ಕೊರೆದು ಕೊಂಡೋಗುವಂಥ ಕೆಲಸವನ್ನು ಅಕ್ರಮ ಮರಳು ದಂಧೆ ಮಾಡುವಂಥವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಉಳಿಸಬೇಕು ಅನ್ನುವಂಥ ಪ್ರಯತ್ನಕ್ಕೆ ಸಾಕಷ್ಟು ಬಾರಿ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರ ಮೊರೆಯನ್ನು ಇಲ್ಲಿನ ಸ್ಥಳೀಯರು ಹೋಗಿರುವಂಥದ್ದು. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ನಿರಂತರವಾಗಿ ಈ ರೀತಿಯಾದಂಥ ದಾಳಿ, ಅಕ್ರಮ ಮರಳುಗಾರಿಕೆ ಮಾಡುವಂಥವರ ದಾಳಿ ಏನಿದೆ ಅದು ನಿರಂತರವಾಗಿ ಮುಂದುವರಿತಾ ಇದೆ. ಈ ಬಾರಿಯೂ ಅದು ಮುಂದುವರೆದಿದೆ. ಹಾಗಾಗಿ ಇದನ್ನು ಇಲ್ಲಿನ ಸ್ಥಳೀಯ ಜಿಲ್ಲಾಡಳಿತ ಆಗಲಿ ಅಥವಾ ಯಾವುದೇ ಅಧಿಕಾರಿಗಳಿಗಾಗಲಿ ಗೊತ್ತಿಲ್ಲ ಅನ್ನುವಂಥದ್ದಿಲ್ಲ, ಎಲ್ರಿಗೂ ಗೊತ್ತಿದೆ. ಆದರೆ ಯಾರೂ ಅದನ್ನು ತಡೆಯುವಂಥ ಕೆಲಸಗಳಾಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಕಾರಣಗಳು ಇರ್ಬೋದು. ಹಾಗಾಗಿ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು, ಇದನ್ನು ಇದೇ ರೀತಿ ಮುಂದುವರಿಸಲಿಕ್ಕೆ ಬಿಟ್ಟರೆ ಮುಂದಿನ ವರ್ಷ ಇನ್ನೊಂದಷ್ಟು ಜಾಗಗಳನ್ನ ಅವರು ಅಕ್ರಮ ಮರಳುಗಾರಿಕೆಯವರು ಕಬಳಿಸ್ತಾರೆ. ಹಾಗಾಗಿ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವಾಗ ಇಲ್ಲಿನ ಸ್ಥಳೀಯರೆಲ್ಲ ಸಂಘಟನೆ ಸೇರಿ ಇದನ್ನು ಉಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ನಿಲ್ಲಿಸ್ತಾರೆ ಅನ್ನುವಂಥದ್ದು ಇರುವಂಥ ಕುತೂಹಲ. ಹಾಗಾಗಿ ಆದಷ್ಟು ಬೇಗ ಇಲ್ಲಿನ ಜನರ ಬವಣೆಯನ್ನು ಕೇಳಬೇಕು, ಜಿಲ್ಲಾಡಳಿತ ಸ್ಪಂದನೆ ಮಾಡಬೇಕು. ಆಗ ಮಾತ್ರ ಈ ಒಂದು ಅಕ್ರಮ ಮರಳುಗಾರಿಕೆಯಿಂದ ಈ ದ್ವೀಪವನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಕಡೆಗಳಲ್ಲಿ ದ್ವೀಪವನ್ನು ಉಳಿಸಬೇಕು ಅನ್ನುವಂಥದ್ದನ್ನು ಸರ್ಕಾರ ಹೇಳುತ್ತೆ. ಆದರೆ ಇಲ್ಲಿ ಇದ್ದ ದ್ವೀಪವನ್ನು ಕಸಿದುಕೊಳ್ಳುವಂಥ ಪ್ರಯತ್ನಗಳನ್ನು ಅಕ್ರಮ ಮರಳುಗಾರಿಕೆಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಜಿಲ್ಲಾಡಳಿತ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಒತ್ತಾಯ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.